ಬೆಂಗಳೂರಿನ ಪ್ರಯಾಣಿಕರಿಗೆ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೆ ಶಾಕ್ ಎದುರಾಗಿದೆ. ಶೀಘ್ರವೇ BMRCL ನಿಂದ ನಮ್ಮ ಮೆಟ್ರೋ ದರ ಏರಿಕೆಯ ಬಿಸಿ ತಟ್ಟುತ್ತೆ. ಶೇಕಡ 5ರಷ್ಟು ದರ ಏರಿಕೆ ಮಾಡೋದಕ್ಕೆ BMRCL ತೀರ್ಮಾನಿಸಿದೆ. ಬಹಳ ದಿನಗಳಿಂದ ಇದರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. BMRCL ಅಧಿಕಾರಿಗಳಿಂದ ಸರಣಿ ಸಭೆಯಾಗಿದ್ದು ಇಂದೇ ಏರಿಕೆಯಾಗೋ ಸಾಧ್ಯತೆ ಇದೆ. ಶೀಘ್ರವೇ ಮೆಟ್ರೋ ಪ್ರಯಾಣಿಕರಿಗೆ ದರ ಏರಿಕೆಯ ಬಿಸಿ ಫಿಕ್ಸ್. ಶೇಕಡ 5ರಷ್ಟು ಏರಿಕೆ ಮಾಡೋದಕ್ಕೆ ನಮ್ಮ ಮೆಟ್ರೋ ತೀರ್ಮಾನಿಸಿದೆ. ನಿನ್ನೆಯೇ ಹೊಸ ಮೆಟ್ರೋ ಟಿಕೆಟ್ ದರ ಜಾರಿ ಮಾಡಬೇಕಿತ್ತು BMRCL. ಕನಿಷ್ಠ ₹1 ಗರಿಷ್ಠ ₹5ವರೆಗೆ ದರ ಏರಿಕೆ ಸಾಧ್ಯತೆ ಇದ್ದು, ಕಳೆದ ವರ್ಷವಷ್ಟೇ 71% ಟಿಕೆಟ್ ದರ ಏರಿಕೆ ಮಾಡಿತ್ತು BMRCL. ಕಳೆದ ವರ್ಷ ಫೆಬ್ರವರಿಯಲ್ಲೇ ಶೇಕಡ 71ರಷ್ಟು ದರ ಹೆಚ್ಚಳ ಮಾಡಿತ್ತು. ದರ ನಿಗದಿ ಸಮಿತಿ FFC ಶಿಫಾರಸ್ಸಿನಂತೆ ದರ ಏರಿಕೆ ಮಾಡಲಾಗಿದ್ದು, ದರ ಏರಿಕೆ ಬಗ್ಗೆ ರಾಜ್ಯ ಸರ್ಕಾರದ ಗಮನಕ್ಕೂ BMRCL ತಂದಿದೆ. ರಾಜ್ಯ ಸರ್ಕಾರದ ಗ್ರೀನ್ ಸಿಗ್ನಲ್ಗೆ ಕಾಯ್ತಾ ಇದೆ BMRCL. ಸಾರ್ವಜನಿಕರ ವಿರೋಧದ ನಡುವೆಯೂ ಟಿಕೆಟ್ ದರ ಏರಿಕೆ ಮಾಡೋದಕ್ಕೆ ರೆಡಿಯಾಗಿದೆ. ಸರ್ಕಾರದ ಗ್ರೀನ್ ಸಿಗ್ನಲ್ ಒಂದೇ ಬಾಕಿ. ಕಳೆದ ಬಾರಿ ಇದೇ ಫೆಬ್ರವರಿಯಲ್ಲಿ ಶೇಕಡ 71ರಷ್ಟು ದರ ಏರಿಕೆಯಾಗಿತ್ತು. ಸಾರ್ವಜನಿಕರು ಸಿಟ್ಟಾಗಿದ್ರು. ಅದಾದ ಕರೆಕ್ಟ್ ಆಗಿ ಒಂದು ವರ್ಷಕ್ಕೆ ಮತ್ತೆ BMRCL ದರ ಏರಿಕೆಗೆ ರೆಡಿಯಾಗಿದೆ. ಸರ್ಕಾರದಿಂದ ಒಂದು ಗ್ರೀನ್ ಸಿಗ್ನಲ್ಗೋಸ್ಕರ ಕಾಯ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಲಮಾಣಿ. ಮುತ್ತಪ್ಪ, ಕಳೆದ ಇದೇ ಎಕ್ಸಾಕ್ಟ್ ತಿಂಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ 71% ಟಿಕೆಟ್ ದರ ಏರಿಕೆಯಾಗಿತ್ತು. ಸಾರ್ವಜನಿಕರು ಕೋಪ ಮಾಡ್ಕೊಂಡಿದ್ರು. ಸ್ವಲ್ಪ ದಿನ ಜನಸಂಖ್ಯೆ ಕೂಡ ಕಡಿಮೆ ಆಗಿತ್ತು ಮೆಟ್ರೋದಲ್ಲಿ ಟ್ರಾವೆಲ್ ಮಾಡೋದು. ಆಮೇಲೆ ನಾರ್ಮಲೈಸ್ ಆಯಿತು. ಈಗ ಮತ್ತೆ ಕರೆಕ್ಟ್ ಆಗಿ ಒಂದೇ ವರ್ಷಕ್ಕೆ BMRCL ಏರಿಕೆಯ ನಿರ್ಧಾರ ತಗೊಂಡಿದೆ. ಏನಿದ್ರ ಹಿನ್ನೆಲೆ? ಭಾವನಾ, ಏನಂತಂದ್ರೆ ಈಗ ದರ ಏರಿಕೆ ಸಮಿತಿ ಏನಿದೆ ಆ ಸಮಿತಿಯ ಶಿಫಾರಸಿನ ಪ್ರಕಾರ ಪ್ರತಿ ವರ್ಷದ ಫೆಬ್ರವರಿ ತಿಂಗಳಲ್ಲಿ ನಮ್ಮ ಮೆಟ್ರೋ ಶೇಕಡ 5ರಷ್ಟು ಟಿಕೆಟ್ ದರವನ್ನು ಏರಿಕೆ ಮಾಡೋದಕ್ಕೆ ಅವಕಾಶ ಇದೆ. ಅದರಂತೆ ಈಗಾಗಲೇ BMRCL ಕೂಡ ರಾಜ್ಯ ಸರ್ಕಾರದ ಗಮನಕ್ಕೂ ಕೂಡ ಇದನ್ನು ತಂದಿರುವಂತದ್ದು. ಶೇಕಡ 5ರಷ್ಟು ಟಿಕೆಟ್ ದರವನ್ನು ನಾವು ಏರಿಕೆ ಮಾಡ್ಲೇಬೇಕಾಗತ್ತೆ. ಮಾಡದೆ ಹೋದ್ರೆ ಇದರ ಮುಂದಿನ ವರ್ಷದಲ್ಲಿ ನಾವು 10% ಮಾಡಬೇಕಾಗತ್ತೆ. ಹೀಗಾಗಿ ಈಗಲೇ 5% ಮಾಡಿದ್ರೆ ಕನಿಷ್ಠ ₹1 ಗರಿಷ್ಠ ₹5ವರೆಗೂ ಕೂಡ ನಾವು ಟಿಕೆಟ್ ದರವನ್ನ ಏರಿಕೆ ಮಾಡ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ತಮ್ಮ ಒಂದು ಶಿಫಾರಸನ್ನು ಕೂಡ ಕೊಟ್ಟಿರುವಂತದ್ದು. ರಾಜ್ಯ ಸರ್ಕಾರ ಒಂದೊಮ್ಮೆ ಗ್ರೀನ್ ಸಿಗ್ನಲ್ ಕೊಟ್ರೆ ನಾಳೆಯಿಂದಲೇ ಇದು ಹೊಸ ದರ ಜಾರಿಗೆ ಬರುವಂತಹ ಸಾಧ್ಯತೆ ಇದೆ. ಈಗಾಗಲೇ ಈ ಸಮಿತಿಯ ಶಿಫಾರಸಿನಂತೆ ನಿನ್ನೆಯಿಂದಲೇ ಹೊಸ ದರ ಜಾರಿಗೆ ಬರಬೇಕಾಗಿತ್ತು. ಆದ್ರೆ ರಾಜ್ಯ ಸರ್ಕಾರ ಇದುವರೆಗೂ ಕೂಡ ಅದಕ್ಕೆ ಅನುಮೋದನೆ ಕೊಡದೇ ಇರುವಂತಹ ಕಾರಣಕ್ಕಾಗಿ BMRCL ಇನ್ನೂ ಕೂಡ ಜಾರಿಗೆ ಬಂದಿಲ್ಲ. ಆದ್ರೆ BMRCL ಅಧಿಕಾರಿಗಳು ಸರಣಿ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಇದು ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು. ಶೇಕಡ 5ರಷ್ಟು ಟಿಕೆಟ್ ದರವನ್ನ ಏರಿಕೆ ಮಾಡ್ಲೇಬೇಕಾಗತ್ತೆ. ಮಾಡದೆ ಹೋದ್ರೆ ಈ ಒಂದು BMRCL ಕೂಡ ನಷ್ಟವಾಗತ್ತೆ. ಇಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಎಷ್ಟು ದಿನಗಳ ಕಾಲ ನಾವು ಇದನ್ನ ಏನ್ ಹಿಡಿದಿರ್ತೀವೋ ಅದನ್ನ ಏಕಾಏಕಿಯಲ್ಲಿ ಜಾರಿ ಮಾಡಬೇಕಾಗತ್ತೆ ಅನ್ನೋ ಒಂದು ಮನವರಿಕೆ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಇದೀಗ BMRCL ಅಧಿಕಾರಿಗಳು ಇವತ್ತು ಕೂಡ ಸಭೆಯನ್ನ ಮಾಡಿದ್ದಾರೆ. ಬಹುಶಃ ಈ ವಾರದಲ್ಲೇ ಹೊಸ ಟಿಕೆಟ್ ದರ ಜಾರಿಗೆ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಭಾವನಾ, ಎಸ್, ಧನ್ಯವಾದ ಮುತ್ತಪ್ಪ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.